ಲೇ ರಾಣಿ, ನಿಂತ್ಕೊಂಡು ಏನು ಮಾಡ್ತಿದ್ಯೆ? ಏನೂ ಇಲ್ಲ. ನನ್ನ ಮಾತಕ್ಕೆ ಕಿಂಚಿತ್ತೋ ಬೆಲೆ ಇಲ್ಲ ಅಂದಮೇಲೆ ಅಲ್ಲಿದ್ದೇನು ಮಾಡಬೇಕಿತ್ತು? ಅದಕ್ಕೆ ಇಲ್ಲಿಗೆ ಬಂದೆ. ಸುಮ್ಮನೆ ಬಂದು ಕಾರ್ ಹತ್ತು. ನಾನು ಬರಲ್ಲ ಅಂತ ಹೇಳಿದ್ನಲ್ಲ. ಏಯ್, ಎಲ್ಲರೂ ಹೊರಟು ನಿಂತಿದ್ದಾರೆ. ಅವ್ರ ಮುಂದೆ ನನ್ನ ಮಾನ ಕಡಿಬೇಡ. ಮರ್ಯಾದೆಯಿಂದ ಬಂದು ಕಾರ್ ಹತ್ಕೊ. ಓಹೋ, ನಿಮ್ಗೆ ಈ ಮನೇಲಿ ಅದಿನ್ನೂ ಉಳಿದಿದೆ ಅಂತ ಅನಿಸ್ತಾ ಇದೆಯಾ? ರಾಣಿ, ಮನೇಲಿ ಮಾನ ಮರ್ಯಾದೆ ಕಳ್ಕೊಳ್ಳೋಂಥ ಕೆಲಸ ನಾನೇನು ಮಾಡಿಲ್ಲ. ಏನಾದರೂ ಹೋಗಿದ್ರೆ ನಿನ್ನಿಂದ ಮಾತ್ರ. ನಾನೇನ್ರಿ ಅಂಥದ್ದು ಮಾಡಿದ್ದೀನಿ? ಈ ಮನೇಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ ನಿನ್ಗೇನಾದ್ರೂ ಗೊತ್ತೇನೆ? ಎಲ್ಲರೂ ಎಷ್ಟು ಒದ್ದಾಡ್ತಾ ಇದ್ದಾರೆ ಗೊತ್ತಾ? ಎಲ್ಲರೂ ಈ ಮನೆ ಬಿಟ್ಟು ಹೊರಡೋಣ ಅಂತ ಹೊರಟಿದ್ದಾರೆ. ನೀನು ಮಾತ್ರ ಒಣಜಂಬ ಮಾಡ್ಕೊಂಡು ಬಂದು ಇಲ್ಲಿ ನಿಂತಿದ್ದೀಯಾ. ನೋಡಿ, ನನಗೇನು ಹೇಳ್ಬೇಡ. ನಿನ್ನ ಪುರಾಣ ಏನಿದ್ರು ಆಮೇಲೆ ಹೇಳು. ಒಳ್ಳೆ ಮಾತಲ್ಲಿ ಬಂದು ಕಾರ್ ಹತ್ಕೊ ಬಾ ಅಂದೆ. ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ರೀ, ಅಂದ್ರೆ ಬರ್ಬೇಕು ಅಷ್ಟೇ. ಕೈ ಬಿಡ್ರಿ, ಕೈ ಬಿಡ್ರಿ. ರೀ, ಇವತ್ತು ಒಂದು ದಿನ ತಡ್ಕೊಂಬಿಡಿ ಅಮ್ಮೋರೆ. ಕಾಲ ಅನ್ನೋದು ಎಲ್ಲವನ್ನ ಮರೆಸ್ಬಿಡುತ್ತೆ. ಇದೆಲ್ಲ ನನಗೆ ಬೇಕಿತ್ತ ಅಂತ ನಿಮಗೆ ಅನ್ಸತ್ತೆ. ನೋಡ್ತಾ ಇರಿ, ಮಗ ಅನ್ನೋ ಕುರುಡು ಮಮಕಾರಕ್ಕೆ ದಯವಿಟ್ಟು ಬೀಳಬೇಡಿ. ಆದಷ್ಟು ಬೇಗ ವಾಸ್ತವದ ಅರಿವು ನಿಮ್ಗಾಗತ್ತೆ. ನನ್ನ ನಂಬಿ ಅಮ್ಮೋರೆ. ಅವನಿನ್ನೂ ಪುಟ್ಟ ಹುಡುಗ ಮಾತಂಗಿ. ಅವನಿಗೆ ಬುದ್ಧಿ ಬರೋಕ್ ಮುಂಚೆನೆ ಆ ದೇವ್ರು ಕರ್ಕೊಂಡ್ಬಿಟ್ಟ. ಅವನಿಗೆ ಬುದ್ಧಿ ಇದ್ದಿದ್ರೆ ನನ್ನ ಮಾತು ಕೇಳ್ತಿದ್ದ. ಅವನಿಗೆ ಅಮ್ಮ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಈಗ ಬುದ್ಧಿ ಹೇಳಿದ್ರು ಅವನಿಗೆ ಕೇಳೋ ವಯಸ್ಸಿಲ್ಲ. ಅವನಿಗೆ ಅಮ್ಮ ಅನ್ನೋ ಪದ ಬಿಟ್ರೆ ಇನ್ನೊಂದೇ ಗೊತ್ತಿರೋದು. ಏನು? ದ್ವೇಷ. ಅವನಿಗೆ ಅಮ್ಮ ಅನ್ನೋ ಪದ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ ಅಂತ ಹೇಳಿದ್ರಿ ಅಲ್ವಾ? ಹಾಗೆ ಅಪ್ಪ, ಅಕ್ಕ, ಅಜ್ಜ, ಅಜ್ಜಿ, ಅತ್ತೆ, ಮಾವ ಇದರ ಅರ್ಥ ಅವನಿಗೆ ಗೊತ್ತೇ ಇರಲ್ಲ. ಅಂದಮೇಲೆ ಅವ್ರು ಯಾರೋ ಅವನ ಲೆಕ್ಕಕ್ಕಿಲ್ಲ ಅಂದಮೇಲೆ ಅವ್ರನ್ನ ಏನು ಮಾಡೋಕ್ಕೂ ಹೆಸಲ್ಲ. ಅವನು ಅವ್ರನ್ನ ಹಿಂಸಿಸ್ಬಹುದು, ಹೊಡಿಬಹುದು, ಸಾಯಿಸ್ಲೂಬಹುದು. ಪರವಾಗಿಲ್ವಾ? ಅವನಿಗೆ ನಾನು ಬುದ್ಧಿ ಹೇಳ್ತೀನಿ ಮಾತಂಗಿ. ಅವ್ನು ನನ್ನ ಮಾತು ಕೇಳ್ತಾನೆ. ನೀವು ಚಾಕ್ಲೇಟ್ ಕೊಟ್ಟು ಬುದ್ಧಿ ಹೇಳಕ್ಕೆ ಅವನು ಮನುಷ್ಯ ರೂಪದಲ್ಲಿರೋ ಚಿರು ಅಲ್ಲ ಅಮ್ಮವ್ರೆ. ದುಷ್ಟ. ನೀವು ಹೀಗೆ ಮುಂದುವರೆದ್ರೆ ಅಶೋಕಣ್ಣ ಹಾಗೂ ಚೈತ್ರ ಆತ್ಮ ಜೊತೆ ಮಾತಾಡೋ ದಿನಗಳು ತುಂಬಾ ದೂರ ಇಲ್ಲ. ಚಿರು ನಮ್ಮ ಜೊತೆ ಬದುಕೋ ಜೀವ ಅಲ್ಲ. ಅವನ ಪಾಡಿಗೆ ಬಿಟ್ಬಿಡಿ. ಅವನಿಗೆ ಅವನದೇ ಆದ ದಾರಿ ಇದೆ.
ಅವನ್ನ ಕಟ್ಟಾಕೊಳ್ಳೋದು ಬೇಡ ಅಮ್ಮ ಅವ್ರೆ. ಅವನು ಇಲ್ಲಿದ್ರೇನೆ ಚೆನ್ನಾಗಿರ್ತಾನೆ. ನಾನು, ನೀವು ಎಲ್ರೂ ಸಾಯವ್ರೆ. ಯಾರು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ಆದ್ರೆ ನಮ್ಮನ್ನೇ ನಂಬ್ಕೊಂಡು ಬದುಕ್ತಾ ಇರೋ ಜೀವಕ್ಕೆ ನಾವು ಅನ್ಯಾಯ ಮಾಡೋದು ಒಳ್ಳೇದಲ್ಲ ಅಮ್ಮೋರೆ. ಒಂದು ಕಡೆ ಚಿರು ಅನ್ನೋ ಭಾವ, ಇನ್ನೊಂದು ಕಡೆ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಬದುಕ್ತಾ ಇರೋ 2 ದೇಹ. ಸ್ವಲ್ಪ ಯೋಚನೆ ಮಾಡಿ ಅಮ್ಮೋರೆ, ದಯವಿಟ್ಟು ಬಂದ್ಬಿಡಿ. ಬನ್ನಿ. ಆರ್ತಿ, ಈ ಮನೆ ಮೇಲೆ ನಿನಗಿರೋ ಅಟ್ಯಾಚ್ಮೆಂಟ್ ಎಷ್ಟು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಆದ್ರೆ ಏನು ಮಾಡೋದು, ನಮ್ಮೆಲ್ರಿಗೂ ಇದು ಅನಿವಾರ್ಯ. ಈ ಮನೆ ಮೇಲೆ ಇದ್ದಿದ್ರೂ ನಮಗೂ ಅಷ್ಟೇ ಅಂತ ಕಾಣುತ್ತೆ. ಯೋಚನೆ ಮಾಡಬೇಡಮ್ಮ. ಹೊಸ ಮನೆ, ಹೊಸ ಜಾಗ, ಹೊಸ ಜೀವನ ಅನ್ಕೊಂಡು ನಾವೆಲ್ಲರೂ ಬಾಳೋಣ. ಬನ್ನಿ, ಗೊತ್ತಾಗ್ತಿದೆ, ಎಲ್ಲರೂ ಹೊರಡೋಣ. ಜಯಸಿಂಹಣ್ಣ, ಕಾರ್ ನಿಲ್ಸಿ, ಕಾರ್ ನಿಲ್ಸಿ. ಯಾಕರ್ತಿ, ಏನಾಯ್ತು? ನಡೀರಿ.
ಅಪ್ಪ ಮನೆ ತುಂಬಾ ಚೆನ್ನಾಗಿದೆ. ಚಿಕ್ಕಪ್ಪ, ಈ ಮನೇನ ತಗೊಂಡು ಒಂದ್ 5 ವರ್ಷ ಆಗಿರ್ಬೇಕಲ್ಲ? ನಾವ್ ಇದುವರೆಗೂ ಈ ಮನೆ ಕಡೆ ಬರಕ್ಕೆ ಆಗ್ಲಿಲ್ಲ. ಹೌದು ಭವಾನಿ, ಈ ಮನೆ ಕಾಲಿಡೋಕೆ ನಮ್ಗೀಗ ಅದೃಷ್ಟ ಕೂಡ ಬಂದಿದೆ. ನಮಗ್ ಗೊತ್ತಿಲ್ದೇನೆ ಮನೆ ಡೆಕೋರೇಷನ್ಸ್ ಎಲ್ಲ ನಡೆದಿದೆ. ಮಾವನೇ ಹೇಳಿದ್ರು, ಯಾರಿಗೂ ಹೇಳ್ಬೇಡಿ, ಸರ್ಪ್ರೈಸ್ ಕೊಡೋಣ ಅಂತ. ಈ ಮನೆ ಚೆನ್ನಾಗಿದೆ ಅಂತ ನಿನಗೆ ಅನಿಸ್ತಾ ಇದೆಯಾ? ಇಷ್ಟು ದೊಡ್ಡ ಎಸ್ಟೇಟು ಮನೆ ಬಿಟ್ಬಿಟ್ಟು ಈ ಮನೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಗಳ ಬುದ್ಧಿಗೆ ಏನಾಗಿದೆಯೋ ಏನೋ, ನನಗಂತೂ ಗೊತ್ತಾಗ್ತಿಲ್ಲ. ಅಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹಳೆ ಮನೆ ವಿಷಯ ಮಾತಾಡಕ್ ಹೋಗ್ಬೇಡ, ಬಿಟ್ಬಿಡು. ಈಗ ನಾವು ಟೌನಲ್ಲಿ ಇದೀವಿ, ನಮ್ಗೆ ಎಮರ್ಜೆನ್ಸಿಗೆ ತುಂಬಾ ಹತ್ತಿರ ಆಗತ್ತೆ. ನಾನು ಅಕ್ಕ ಬೇಕಾದಾಗ ಶಾಪಿಂಗ್ ಹೋಗ್ಬೋದು, ಫಿಲಮ್ ನೋಡಕ್ ಹೋಗ್ಬೋದು ಅಲ್ವಾ ಅಕ್ಕ? ಆಹಾ, ಗಂಡನ ಜೊತೆ ಹೋಗ್ತೀನಿ ಅನ್ನೋದು ಬಿಟ್ಟು ಬೇರೆ ಯಾರ ಜೊತೆನೋ ಹೋಗ್ತೀನಿ ಅಂತೀಯಲ್ಲೇ. ವೇದ ರಾಣಿ, ಸಾಕು, ನಿಲ್ಲಿಸ್ತೀರಾ? ಇನ್ಮೇಲೆ ನಮ್ಮೆಲ್ರಿಗೂ ಹೊಸ ಜೀವನ ಶುರುವಾಗ್ತಾ ಇದೆ ಅಂತ ಅನ್ಕೊಂಡು ಬದುಕೋಣ. ಇನ್ಮೇಲೆ ಅನಗತ್ಯವಾದ ಮಾತುಗಳಿಗೆ ಕತ್ತರಿ ಹಾಕೋಣ. ಎಲ್ಲರೂ ಖುಷಿ ಖುಷಿಯಾಗಿ ಒಬ್ರ ಜೊತೆ ಒಬ್ರು ಹೊಂದ್ಕೊಂಡು ಬದುಕೋ ಪ್ರಯತ್ನ ಮಾಡೋಣ. ಈ ಮನೆ ಎಲ್ರಿಗೂ ಸೇರಿತ್ತು. ಇಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಎಲ್ಲರೂ ಒಂದೇ ಅಂತ ಮನಸ್ಥಿತಿ ಇಟ್ಕೊಳ್ಳೋಣ. ಎಲ್ರೂ ಬನ್ನಿ, ಪೂಜೆಗೆ ತಡ ಆಗ್ತಾ ಇದೆ. ಪಾಪ, ಅಣ್ಣ ಅದಕ್ಕೆ ಹೊಟ್ಟಿದ ಕಾರಿ ಇನ್ನೂ ಬಂದಿಲ್ಲ. ಹೌದಲ್ಲ ಮಗಳ? ಕೃಪಾಕರ್, ಮೊದಲು ಅವ್ರಿಗೆ ಫೋನ್ ಮಾಡಿ ತಿಳ್ಕೊಳ್ಳಿ ಎಲ್ಲಿದ್ದಾರೆ ಅಂತ. ಮಾವ, ದೇಸಿಗೆ ಫೋನು, ಆರ್ತಿ ಫೋನು, 2 ನಾಟ್ ರೀಚಬಲ್ ಬರ್ತಾ ಇದೆ. ಅಲ್ಲ, ನಮ್ಮ ಹಿಂದೆನೇ ಬರ್ತಾ ಇದ್ರಲ್ಲ, ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಅಲ್ಲ, ಕಾರ್ ಏನೋ ಪಂಚರ್ ಆಗಿರ್ಬೋದು, ಆದರೆ ಫೋನ್ ಯಾಕೆ ನಾಟ್ ರೀಚಬಲ್ ಬರ್ತಾ ಇದೆ? ಟೌನ್ ಒಳಗಡೆ ಬಂದಿದ್ರೆ ಫೋನ್ ರೀಚ್ ಆಗ್ಬೇಕಾಯ್ತಲ್ಲ. ಹೌದು, ಹಾಗಾದ್ರೆ ಇನ್ನೂ ಟೌನಿಗೆ ರೀಚ್ ಆಗಿಲ್ವಾ? ಅಲ್ಲ, ಇಷ್ಟೊತ್ತಾದ್ರೂ ರೀಚ್ ಆಗ್ಲಿಲ್ಲ ಅಂದ್ರೆ ಏನರ್ಥ? ಸರಿ, ಹೊಸ ಮನೆ ಮುಂದೆ ನಿಂತ್ಕೊಂಡು ಈಗ ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಬೇಡ, ಪಾಸಿಟಿವ್ ಆಗಿ ಯೋಚನೆ ಮಾಡೋಣ. ನಾವೆಲ್ಲರೂ ಒಳಗಡೆ ಹೋಗಿ ಫ್ರೆಶ್ ಅಪ್ ಆಗೋಣ. ಅಷ್ಟೊತ್ತಿಗೆ ಅವ್ರು ಬರ್ತಾರೆ. ಬನ್ನಿ. ಆರ್ತಿ ತೋಟದಲ್ಲಿ ಓಡ್ ಹೋಗಿದ್ದ ಸ್ಪೀಡ್ ನೋಡಿದ್ರೆ ಅಸ್ಥಿ ಎತ್ಕೊಂಡು ಬರ್ತಾಳೆ ಅಂತ ಅನ್ಕೊಂಡೆ. ಆದರೆ ಬರೀಗೈಯಲ್ಲಿ ವಾಪಸ್ ಬಂದ್ಲು. ಮತ್ತೆ ಅಸ್ಥಿ ತರೋದಕ್ಕೇನಾದರೂ ಹೋದ್ಲಾ? ನಮಸ್ಕಾರ ಗುರುಗಳೇ. ನಮಸ್ಕಾರ. ಎಲ್ಲವೂ ಸಿದ್ಧವಿದೆ, ನೀವು ಸಿದ್ಧವಾಗಿ ಬಂದ್ಬಿಟ್ರೆ ಪೂಜೆ ಶುರು ಮಾಡಬಹುದು. ಆಗಲಿ ಗುರುಗಳೇ. ಎಲ್ಲರೂ ಕೇಳಿಸ್ಕೊಂಡ್ರ? ಆ ಭಾಸ್ಕರ್ಗೆ ಲಗೇಜ್ ತಂದು ಒಳಗಡೆ ಇರೋ ಹಾಗೆ ನೀವೆಲ್ಲರೂ ಬೇಗ ಬೇಗ ರೆಡಿ ಆಗ್ತದೆ. ಪೂಜೆ ಮುಗಿದು ತೀರ್ಥ ಪ್ರೋಕ್ಷಣೆ ಆಗೋವರೆಗೂ ಹಳೆ ಮನೆಯಿಂದ ತರೋ ವಸ್ತುಗಳು ಈ ಮನೆಗೆ ನಿಷಿದ್ಧ. ಕೃಪಾಕರ್ ಅವರು ನನಗೆಲ್ಲ ವಿಷಯನೂ ಹೇಳಿದ್ದಾರೆ. ಆ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಅಂತ ನನಗೂ ಗೊತ್ತಿದೆ.
ಸ್ತ್ರೀಶಕ್ತಿ ಇರೋ ಮನೆ ಒಂಥರ ಸೂತಕದ ಮನೆ ಇದ್ದ ಹಾಗೆ. ಆದ್ರಿಂದ ಆ ಮನೆ ವಸ್ತುಗಳನ್ನು ಪೂಜೆ ಆಗೋವರೆಗೂ ಈ ಮನೆ ಒಳಗೆ ತಗೊಂಬರಬಾರ್ದು. ಸರಿ ಗುರುಗಳೇ, ನೀವು ಹೇಳಿದ ಹಾಗೆ ಮಾಡ್ತೀವಿ. ಬರ್ರಿ ಅಲ್ಲ. ಏನಾಯ್ತು ಕೃಪಾಕರ್, ಯಾಕೆ ಇಷ್ಟು ಟೆನ್ಷನ್ ಆಗಿದೆ? ಅದು ಕಾಫಿ ಕಟ್ಟೆಯಿಂದ 1 ಕಿಲೋಮೀಟರ್ ಮುಂದಕ್ಕೆ ಕಾರ್ ಒಂದು ಆಕ್ಸಿಡೆಂಟ್ ಆಗಿದೆಯಂತೆ. ಕೃಪಾಕರ್, ಒಂದು ಕಾರ್ ಅಂದ್ರೆ ಏನರ್ಥ? ಯಾವ ಕಾರ್ ಅದು? ವೈಟ್ ಕಲರ್ ಎರ್ಟಿಗ ಅಂತ ಮಾತ್ರ ಗೊತ್ತಾಯ್ತು. ಅಯ್ಯೋ ದೇವ್ರೆ. ಅದು ಅಮ್ಮವ್ರು ಬರ್ತಾ ಇದ್ದಿದ್ದ ಕಾರೇ ಇರಬಹುದಾ? ಅಸ್ಥಿ ತಂದಿಲ್ಲ ಅಂತ ಚಿರು ಏನಾದ್ರು? ಅಯ್ಯೋ ದೇವ್ರೆ, ಅದರಲ್ಲಿ ನನ್ನ ಅಳಿಯ ಇದ್ರು. ಅವ್ರಿಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ರಾಣಿ, ಬಾಯಿ ಮುಚ್ಕೊಂಡು ನಿಂತ್ಕೊ. ಡೀಟೇಲ್ಸ್ ಗೊತ್ತಿಲ್ಲದೆ ಅಪಶಕನೊಂದು ಮಾತಾಡಬೇಡ ನೀನು. ಎಲ್ರಿಗೂ ಧೈರ್ಯ ತುಂಬಬೇಕಾದವಳು ನೀನೇ ಹೀಗೆ ಮಾಡಿದ್ರೆ ಹೇಗಮ್ಮ? ವೇದ, ಸಮಾಧಾನ ಮಾಡ್ಕೊ. ಆ ರೀತಿ ಏನೂ ಆಗಿರಲ್ಲ. ಚಿಕ್ಕಪ್ಪ, ಮೊದಲು ಅಲ್ಲಿಗೆ ಹೋಗಿ ಏನಾಗಿದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಣ. ಯಾರು ಎತ್ತ ಅಂತ ವಿಷಯ ಗೊತ್ತಾಗದೆ ನಾವೀಗ್ಲೇ ಹೋಗೋದು ಚೆನ್ನಾಗಿರಲ್ಲ. ಅವರೆಲ್ಲ ವಿಷಯ ಗೊತ್ತಾದ್ಮೇಲೆ ನನಗೆ ಕಾಲ್ ಮಾಡ್ತಾರೆ. ಅಲ್ಲಿವರೆಗೆ ವೆಯ್ಟ್ ಮಾಡೋಣ. ಅಯ್ಯೋ ದೇವ್ರೆ, ಏನ್ ಗ್ರಾಚಾರನೋ ಏನೋ. ಹೊಸ ಮನೆ ಕಾಲು ಇಡ್ತಿದ್ದಾಗ ಇಷ್ಟು ಭಯಂಕರವಾದ ವಿಷಯ ಕೇಳ್ತಾ ಇದ್ದೀವಿ. ಅದ್ ಏನೇನ್ ಕಾದಿದ್ಯೋ ಏನೋ ಇನ್ನು. ಚಿರು, ಅದರಲ್ಲಿ ನನ್ನ ಅಳಿಯ ಇದ್ದ ಕಣೋ. ಅವನ್ನ ಬಿಟ್ಟು ಎಲ್ರನ್ನೂ ಬೇಕಾದ್ರೆ ಕರ್ಕೊಂಡ್ಬಿಡು. ನನ್ನ ಅಳಿಯನ್ ಮಾತ್ರ ಬಿಟ್ಬಿಡೋ. ಏನು ಮಾಡ್ಬೇಡಪ್ಪ. ಅವರೇ ಫೋನ್ ಮಾಡ್ತಿದ್ದಾರೆ. ಬಹುಶಃ ಏನೋ ಇನ್ಫಾರ್ಮೇಶನ್ ಸಿಕ್ಕಿರ್ಬೇಕು. ಮೊದಲು ಪಿಕ್ ಮಾಡಿ ಕಾರ್ ನಂಬರ್ ಕೇಳಿ ಕೃಪಾಕರ್. ಹಲೋ, ಸರ್, ನಂಬರ್ ಪ್ಲೇಟು ಎಗರೋಗಿದೆ. ಕಾರ್ ತುಂಬ ಪುಡಿ ಪುಡಿಯಾಗಿದೆ. ಹಿಂದೆ ಮುಂದೆ 2 ನಂಬರ್ ಪ್ಲೇಟ್ಗಳು ಕಾಣಿಸ್ತಾ ಇಲ್ಲ. ಹೋಗ್ಲಿ, ಅದ್ರಲ್ಲಿರೋರು ಯಾರ್ಯಾರು ಅಂತ ಏನಾದರೂ ಗೊತ್ತಾಯ್ತಾ? ಯಾರು ಅಂತ ಗೊತ್ತಾಗಿಲ್ಲ ಸರ್. ಪೊಲೀಸ್ ಬಂದಿದ್ದಾರೆ, ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕಾರಲ್ಲಿ ಇದ್ದಿದ್ದು ಒಟ್ಟು 4 ಜನ ಅಂತ ಮಾತ್ರ ಗೊತ್ತಾಗಿದೆ. ಏನು, 4 ಜನನಾ?